ಡಿಕ್ಲೇರ್ ಮಾಡ್ತಾ ಹುಚ್ಚರು ಅಷ್ಟೇ. ಅವನೊಬ್ಬ ತಿಕ್ಲೋನು ಹುಚ್ಚ, ಅವನ ಜೊತೆಲಿ ಇರೋ ನಮ್ಮ ಹುಡುಗರು ಅವರು ಅವರೇ ಜೋಬಂಗ್ ಕಾಸು ಎತ್ಕೊಂಡು ಪಟಾಕ್ಲಿಕ್ಕೆ ಮೆರವಣಿಗೆ ಮಾಡೋದು. ಏನು ಡಿಕ್ಲೇರ್ ಆಗೈತಾ ಮಂಜುನಾಥ್ ಗೌಡ MLA ಅಂತ ಹೇಳ್ಬಿಟ್ಟು ಸಂಭ್ರಮ ಆಚರಣೆ ಮಾಡೋದಕ್ಕೆ? ಏನಾಗಿದೆ ರೀಕೌಂಟಿ ಮಾಡಿ ಅಂತ ಆಗಿದೆಪ್ಪ. ರೀಕೌಂಟಿ ಮಾಡ್ಲಿ ಅಪ್ಪ, ನಾ ಸೋತದ ಸಂಭ್ರಮ ಮಾಡ್ಕೊಂಡ್ರೆ ಎಲ್ಲರಿಗೂ ನಮಸ್ಕಾರ ಬಿಟ್ಟು ಮನೆಗೆ ಹೋಗ್ತೀನಿ ನಾನು, ಹೌದಪ್ಪ ಅಂತೇಳಿ. ಇನ್ನು ಏನೂ ಆಗಲಿ, ಇವಾಗ ಸಂಭ್ರಮ ಹುಚ್ಚರಾಗ್ಬಿಡ್ರಿ. ಅವೆಲ್ಲ ಅವ್ರ ಜೊತೆಲಿರುವಂತವ್ರು ಆತರ ಮಾಡ್ಕೊಂತಾರೆ ಅಷ್ಟೇ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳದೆಲ್ಲ ಸೀರಿಯಲ್ ನಂಬರ್ 1 ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಎಲ್ಲಿರ್ತವೆ ಲಾಸ್ಟ್ ಕೌಂಟಿಂಗ್ ಮಾಡಿದಾಗ ಸೀರಿಯಲ್ ನಂಬರ್ 1 ಇಷ್ಟು ಓಟ್ ಬಂದಿದೆ. ಅಲ್ಲೇ ಇಲ್ಲಿ ನಮ್ಮ ಬೂತ್ ಅಲ್ಲಿ ಅಲ್ಲ, ಇದು ಕೌಂಟಿಂಗ್ ಹಾಲ್ ಅಲ್ಲಿ ಪ್ರತಿ ರೌಂಡ್ಸ್ಗೆ ಸೀರಿಯಲ್ ನಂಬರ್ 1 ಎಷ್ಟು ಓಟ್ ಬಂದಿದೆ, 2, 3, 4 ಯಾರು ಎಷ್ಟು ಓಟ್ ಬಂದಿದೆ ಅಂತಾರೆ. ಎಲ್ಲಾದ್ರೂ ಹೊಡೆದಾಕಿ ಇದನ್ನೇ ಅದಕ್ಕೆ ಸೇರಿಸಿದಾರ. ಏಜೆಂಟ್ಗಳು ಸಹಿ ತಗೊಂಡಿಲ್ಲ ಅಂತ. ಏಜೆಂಟ್ಗಳು ಜವಾಬ್ದಾರಿ ಯಾರ್ದಪ್ಪ? ನಾನು ಕ್ಯಾಂಡಿಡೇಟ್, ನನಗೆ ನಂಬಿಕೆ ಇರುವಂತವ್ರನ್ನ 14 ರಿಂದ 15 ಜನ ಕೌಂಟಿಂಗ್ ಕಳಿಸ್ಕೊಡ್ಬೇಕು. ನಾನು ಕಡಿಮೆ ಆಗ್ಲಿ ಜಾಸ್ತಿ ಆಗ್ಲಿ ಲಾಸ್ಟ್ ವರೆಗೂ ಕೌಂಟ್ ಮಾಡ್ಕೊಬೇಕು. ಆ ಏಜೆಂಟ್ ಕಂಪಲ್ಸರಿ ಇರಬೇಕು ಅಂತಿದ್ಯಾ? ಓಡೋದ್ರೆ ಅಲ್ಲಿ ಎಲೆಕ್ಷನ್ ಕೌಂಟಿಂಗ್ ಪ್ರೊಸೆಸ್ ನಿಂತೋಗ್ತದ? ಇಲ್ಲದೇ ಇದ್ರೆ ನಿಂತೋಗ್ತದ? ಯಾರೋ ಇದ್ದೇ ಇರ್ತಾರೆ ಕೌಂಟಿಂಗ್ ಅಲ್ಲಿ, ಇರೋರು ಸೈನ್ ತಗೋತಾರೆ. ಇಲ್ಲದೇ ಇದ್ರೆ ಪಾಪ ಎಲೆಕ್ಷನ್ ಆಫೀಸರ್ಗಳು ಇವರು ಕೌಂಟಿಂಗ್ ನಿಲ್ಸಕ್ ಬರ್ತದ? ನಿಲ್ಸಕ್ಕೆ ಬರಲ್ಲ ಅದು. ತಮ್ಗೆಲ್ಲ ಗೊತ್ತಿರುತ್ತಾನೆ ಅದು. ಏಜೆಂಟ್ಸ್ ಎಷ್ಟು ಜನ ಇದ್ರೆ ಅಷ್ಟು ಜನ ಟೇಬಲ್ ಅಲ್ಲಿ ಇರ್ತಾರ? ಇರಲ್ಲ, ಕೆಲವರು ಇರಲ್ಲ, ಕೆಲವರು ಇರ್ತಾರೆ, ಇರೋರು ಸೈನ್ ಮಾಡಿರ್ತಾರೆ. ಅವರೆಲ್ಲ ಭ್ರಮೆ, ಅದು ಹೇಳ್ಕೊಳಕ್ಕೆ ಅಷ್ಟೇ ಅದು. ಥ್ಯಾಂಕ್ ಯು ಸರ್.